ನಮಸ್ಕಾರ ವೀಕ್ಷಕರೇ, ಈಗ 4ನೇ ಅಧ್ಯಾಯದ 18ನೇ ಶ್ಲೋಕ. ಕರ್ಮಣ್ಯ ಕರ್ಮ ಯಃ ಪಶ್ಯೇದ ಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮ ಕೃತ್. ಯಾರು ಕರ್ಮಣಿ ಅಕರ್ಮಃ ಅಕರ್ಮಣೆ ಕರ್ಮಃ ಅಂದರೆ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಯಾರು ತಿಳಿದುಕೊಳ್ಳುತ್ತಾರೋ ಸಹ ಬುದ್ಧಿಮಾನ್ ಮನುಷ್ಯೇಷು ಅಂಥವನೇ ಜ್ಞಾನಿಯಾಗ್ತಾನೆ. ಸ ಬುದ್ಧಿಮಾನ್ ಮನುಷ್ಯೇಷು ಮನುಷ್ಯರಲ್ಲಿ ಬುದ್ಧಿವಂತನಾಗ್ತಾನೆ. ಹಾಗೆಯೇ ಸ ಯುಕ್ತಃ ಕೃತ್ಸ್ನ ಕರ್ಮ ಕೃತ್ ಸಹ ಯುಕ್ತಃ ಆ ಯೋಗಿಯು, ಯುಕ್ತಃ ಅಂದರೆ ಇಲ್ಲಿ ಯೋಗಿಯು ಕೃತ್ಸ್ನ ಕರ್ಮ ಕೃತ್ ಅಂದರೆ ಸಮಸ್ತ ಕರ್ಮಗಳನ್ನು ಮಾಡುವುದಾದರೂ ಅದರಲ್ಲಿ ಭೇದವನ್ನು ಅಥವಾ ಅದರಲ್ಲಿರುವ ಒಳಾರ್ಥವನ್ನು ತಿಳಿದುಕೊಳ್ಳುತ್ತಾನೆ ಅಂತ ನಾವು ಈ ಶ್ಲೋಕದ ಮೂಲಕ ತಿಳಿದುಕೊಳ್ಬೇಕಾಗ್ತದೆ. ನಿಮಗೆ ತಿಳಿದಿರೋ ಹಾಗೆ ಆತ್ಮನಿಗೆ ಕರ್ಮವಿಲ್ಲ. ಸೊ ನೀವು ಏನೇ ಮಾಡಿದರೂ ಅದು ಕೇವಲ ಪ್ರಕೃತಿ ಸ್ವರೂಪಿಯಾಗಿ ನೀವು ನೋಡಬೇಕೇ ಹೊರತು, ಈಗ ದೇಹದ ಸ್ವರೂಪಿಯಾಗಿ ಕರ್ಮಾಕರ್ಮದ ಒಂದು ಫಲವನ್ನು ನೋಡಬೇಕೇ ಹೊರತು ಆತ್ಮಕ್ಕೆ ಯಾವುದೇ ಫಲಾಫಲಗಳಿಲ್ಲ. ಹಾಗಾಗಿ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್, ಆ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಯಾರು ತಿಳಿದಿರುತ್ತಾರೋ ಅವನೇ ಯೋಗಿ ಅಥವಾ ಬುದ್ಧಿವಂತ ಅಂತ ಕೃಷ್ಣ ಹೇಳ್ತಾನೆ.